ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಕುರಿತು ನೋಡಿಕೊಳ್ಳೋಣ. ಮೊದಲನೇ ಪ್ರಶ್ನೆ ನೋಡುವುದಾದರೆ, ಮೌರ್ಯರ ಕಾಲದಲ್ಲಿದ್ದಂಥ ಆಡಳಿತ ಭಾಷೆ ಯಾವುದು? ಇದಕ್ಕೆ ಸರಿಯಾದಂಥ ಆಯ್ಕೆ ಪ್ರಾಕೃತ ಭಾಷೆ ಮೌರ್ಯರ ಕಾಲದಲ್ಲಿದ್ದಂಥ ಆಡಳಿತ ಭಾಷೆ ಆಗಿತ್ತು. ಆದ್ದರಿಂದ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಪ್ರಪಂಚದಲ್ಲಿಯೇ ಪ್ರಸಿದ್ಧವಾದ ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ ಸ್ನೇಹಿತರೆ, ಪ್ರಪಂಚದಲ್ಲಿಯೇ ಪ್ರಸಿದ್ಧವಾದಂಥ ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಆಯ್ಕೆ 3 ಚಂದೇಲರು. ಚಂದೇಲರು ಏನಪ್ಪ ಅಂತಂದರೆ ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದರು. ಮುಂದಿನ ಪ್ರಶ್ನೆ ನೋಡೋಣ. ಹರ್ಷವರ್ಧನನ ಇತಿಹಾಸವನ್ನು ತಿಳಿಸುವ ಹರ್ಷಚರಿತ ಎಂಬ ಗ್ರಂಥವನ್ನು ಬರೆದವರು? ಸರಿಯಾದಂಥ ಆಯ್ಕೆ ಬಾಣಭಟ್ಟ. ಈ ಹರ್ಷಚರಿತವನ್ನು ಏನಪ್ಪ ಅಂತಂದ್ರೆ ಹರ್ಷವರ್ಧನ ಇತಿಹಾಸ ಕುರಿತಾಗಿ ತಿಳಿಸುವಂಥ ಒಂದು ಕೃತಿಯಾಗಿದೆ. ಈ ಕೃತಿಯನ್ನು ಏನಪ್ಪ ಅಂತಂದ್ರೆ ಬಾಣಭಟ್ಟ ಬರೆದಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು? ಸರಿಯಾದಂಥ ಆಯ್ಕೆ ಮೊಹಮ್ಮದ್ ಆದಿಲ್ ಶಾ. ಇವರೇನಪ್ಪ ಅಂತಂದ್ರೆ ಬಿಜಾಪುರ ಗೋಳಗುಮ್ಮಟದ ನಿರ್ಮಾಪಕರು. ಇದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಎರಡು 2011ರ ಗಣತಿಯ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಇದೆ? ಸರಿಯಾದಂಥ ಆಯ್ಕೆ ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಏನಪ್ಪ ಅಂತಂದರೆ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಕಂಡು ಬರುತ್ತದೆ. ಮುಂದಿನ ಪ್ರಶ್ನೆ, 2011ರ ಗಣತಿಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಸಾಕ್ಷರತೆಯ ಪ್ರಮಾಣ ಏನು? ಇದಕ್ಕೆ ಸರಿಯಾದಂಥ ಆಯ್ಕೆ 68.86 ಏನಪ್ಪ ಅಂತಂದ್ರೆ ಗ್ರಾಮೀಣ ಸಾಕ್ಷರತೆಯ ಪ್ರಮಾಣ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಜಿಲ್ಲಾ ಮಾನವ ಅಭಿವೃದ್ಧಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿಯಲ್ಲಿದೆ? ಸರಿಯಾದಂಥ ಆಯ್ಕೆ 1 ರಾಯಚೂರು ಜಿಲ್ಲೆ. ಸಾಮಾಜಿಕ ಬದಲಾವಣೆ ವಿವರಿಸಲು ಬಳಕೆಯಾಗುವ ಪದ? ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡುವುದಾದರೆ ಪಾಶ್ಚಾತ್ಯೀಕರಣ, ಸಂಸ್ಕೃತೀಕರಣ, ಆಧುನೀಕರಣ, ಮೇಲಿನ ಎಲ್ಲವೂ. ಸರಿಯಾದಂಥ ಆಯ್ಕೆ 4 ಮೇಲಿನ ಎಲ್ಲವೂ. ಸಾಮಾಜಿಕ ಬದಲಾವಣೆ ವಿವರಿಸಲು ಬಳಕೆಯಾಗುವಂಥ ಪದಗಳು ಏನಪ್ಪ ಅಂತಂದ್ರೆ ಪಾಶ್ಚಾತ್ಯೀಕರಣ, ಸಂಸ್ಕೃತೀಕರಣ, ಆಧುನೀಕರಣ. ಆಯ್ಕೆ 4 ಮೇಲಿನ ಎಲ್ಲವೂ. ಸರಿಯಾದಂಥ ಆಯ್ಕೆ 4 ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಕಾಲದ ಸಮಯ? ಕರ್ನಾಟಕದಲ್ಲಿ ಏನಪ್ಪ ಅಂತಂದ್ರೆ ಮುಂಗಾರು ಬೆಳೆ ಬರುವಂಥ ಕಾಲದ ಸಮಯ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ. ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಬರುವಂಥ ಸಮಯ.
ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕ ರಾಜ್ಯದ 6ನೇ ವೇತನ ಆಯೋಗದ ಅಧ್ಯಕ್ಷರು. ಸೊ ಸರಿ ಆಯ್ಕೆ MR ಶ್ರೀನಿವಾಸ ಮೂರ್ತಿ ಅವರು ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದ 6ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ಆದ್ದರಿಂದ ಆಯ್ಕೆ 1 ಸರಿಯಾದಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯು ಈ ಜಿಲ್ಲೆಗಳಿಗೆ ನೀರೊದಗಿಸುತ್ತದೆ. ಇದಕ್ಕೆ ಸರಿ ಆಯ್ಕೆ ಬಿಜಾಪುರ, ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಕೃಷ್ಣಾ ಮೇಲ್ದಂಡೆಯಿಂದ ಏನಪ್ಪ ಅಂತಂದ್ರೆ ನೀರಿನ ಅನುಕೂಲ ಆಗುತ್ತದೆ. ಆದ್ದರಿಂದ ಆಯ್ಕೆ 4 ಸರಿಯಾದಂಥ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ. ಗ್ರಾಮೀಣ ಪ್ರದೇಶದ ಬಡತನದ ರೇಖೆಯ ಕೆಳಗಿರುವ SC/ST ಜನರ ಮನೆಗೆ ನೀಡಿರುವ ವಿದ್ಯುತ್ ಸೌಲಭ್ಯ ಕರ್ನಾಟಕ ಸರ್ಕಾರದ ಈ ಯೋಜನೆಯಾಗಿದೆ. ಸೊ ಸರಿ ಆಯ್ಕೆ ಏನಪ್ಪ ಅಂತಂದ್ರೆ ಭಾಗ್ಯ ಜ್ಯೋತಿ ಯೋಜನೆ ಏನಪ್ಪ ಅಂತಂದ್ರೆ ಕರ್ನಾಟಕದ SC/ST ಜನರ ಮನೆಗೆ ಏನಪ್ಪ ಅಂತಂದ್ರೆ ನೀಡಿರುವಂಥ ಒಂದು ವಿದ್ಯುತ್ ಸೌಲಭ್ಯ. ಆಯ್ಕೆ 2 ಭಾಗ್ಯ ಜ್ಯೋತಿ ಸರಿಯಾದಂಥ ಆಯ್ಕೆ ಆಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ. ಮನೋರಂಜನೆ ತೆರಿಗೆಯನ್ನು ವಿಧಿಸುವುದು. ಮನೋರಂಜನೆ ತೆರಿಗೆಯನ್ನು ಏನಪ್ಪ ಅಂತಂದರೆ ಯಾವಾಗಲೂ ರಾಜ್ಯ ಸರ್ಕಾರ ಏನಪ್ಪ ಅಂತಂದ್ರೆ ವಿಧಿಸುತ್ತದೆ. ಆದ್ದರಿಂದ ಆಯ್ಕೆ 1 ಸರಿಯಾದಂಥ ಉತ್ತರ ಆಗಿದೆ.